ಫ್ರೆಂಡ್ಸ್, ನೆನ್ನೆಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ನೆನ್ನೆ ಕರ್ಜಿಕಾಯಿ ಎಲ್ಲ ಮಾಡಿಟ್ಟು ಮಲಗೋಷ್ಟಕ್ಕೆ 11 ಗಂಟೆ ಆಗಿತ್ತು. ಸೊ ಅದಾದಮೇಲೆ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎದ್ದ ತಕ್ಷಣ 8 ಗಂಟೆ ಆಗೈತೆ. ಕಾಫಿ ಎಲ್ಲ ಕುಡ್ಕೊಂಡು ಒಟ್ಟಿಗೆ ದೇವ್ರ ಸಾಮಾನು ತೊಳೆಯೋಣ ಅಂದ್ಬಿಟ್ಟು ದೇವ್ರ ಮನೆ ಅಮ್ಮ ತೊಳ್ಕೊಡುತ್ತೆ, ಎಲ್ಲ ಎತ್ಕೊಡೋಣ ಅಂದ್ಬಿಟ್ಟು ದೇವ್ರ ಮನೆ ಕಡೆ ಬಂದಿದ್ದೀನಿ. ಇವತ್ತು ದೇವ್ರ ಸಾಮಾನು ತೊಳೆದು ಇವಾಗ ಬೇಗ ದೇವ್ರ ಸಾಮಾನು ತೊಳೆದು ಮುಗಿಸ್ಬಿಟ್ಟು ಮನೆಗೂ ಕ್ಲೀನ್ ಮಾಡ್ಕೋಬೇಕು. ನೀರು ಬಿಟ್ಟಿದ್ದಾರೆ, ಮತ್ತು ನೀರು ಆಫ್ ಮಾಡಿದ್ರೆ ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ. ಇಲ್ಲ, ಆಫ್ ಮಾಡ್ತಾನೋ ಏನೋ ಯಾರಿಗೆ ಗೊತ್ತು. ಆಫ್ ಮಾಡಿದ್ರ ಮೇಲೆ ಏನ್ರಲ್ಲಿ ತೊಳ್ಕೊಂತೀಯಲ್ಲ. ಇವನ್ನೆಲ್ಲ ತೊಳೆದಿಟ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ನಮ್ಮ ಮನೇಲಿ ಮಮ್ಮಿ ದೇವ್ರ ಮನೇಲಿ ಪೂಜೆದೇ ಬೆಸ್ಟು ಮಮ್ಮಿ. ಮಕ್ಕಳು ದೊಡ್ಡವಾಗೋವರೆಗೂ, ಮಕ್ಕಳು ಸ್ವಲ್ಪ 3-4 ದೊಡ್ಡವಾಗೋವರೆಗೂ, ನಾವು ಬುದ್ಧಿ ಬರೋವರೆಗೂ ದೇವ್ರ ಮನೇಲಿ ಪೂಜಿದ್ರೆ ಯಾವ ಭಯ ಇರಲ್ಲ. ನಮಗೂ ಇವು ಚೆಲ್ತವೆ, ಒಡೆದಾಗ್ತವೆ, ಬಿಡಿಸ್ತವೆ ಅನ್ನೋ ಭಯ ಇರಲ್ಲ. ಬೆಸ್ಟು ದೇವ್ರ ಮನೇಲಿ ಪೂಜೆದೇನೆ. ಇಲ್ಲಾಂದರೆ ಯಾವಾಗ ಎಳಿತಾವಪ್ಪ ನಂಗಾಗುತ್ತೆ. ಅಕ್ಕಿ ಒಂದು ಹಾಕಬೇಕು ಫ್ರೆಂಡ್ಸ್. ಇದು ಬೆಂಗಳೂರಿಂದ ತಂದಿರೋದು, ಇದೆಲ್ಲನೂ ಬೆಂಗಳೂರಿಂದ. 1 ಟೈಮ್ಗೆ ಅಷ್ಟೇ, ಕರೆಕ್ಟಾಗಿ 1 ಟೈಮ್ಗೆ ಆಗೋಷ್ಟೇ ಉದ್ದಿನ ಬೇಳೆ ಎಲ್ಲ ತಂದಿರೋದು ನಾನು. ಒಂದು ಸೇರಲ್ಲ, ಅಕ್ಕಿ ಗ್ಲಾಸಾಗ 4 ಗ್ಲಾಸು. ಅವನು ಇಕ್ಕೊಂಡವನೆ, ಅವ್ನಿಗೆ ಮಾಡೋಕ್ಕೆ ಬದುಕಿಲ್ಲಲ್ಲ. ಪೀಸ್ ಅವೇ ಜಾಕೆಟಿನ ಪೀಸು, ಕುಂಕುಮ, ಬಳೆ ಅವು ಓದಷ್ಟು ಸಿಗ್ತಾವೆ. ಬಳೆ ಆ ಮನೆಗೆ, ನಮ್ಮ ಮನೆಗೆ ಚಿನ್ನಿ ಬಿದ್ದರೆ ತೆಗ್ತವೆ ಚಿನ್ನಿ. ನಿನಗೆ ಒಂದ್ರ ಮೇಲೆ ಒಂದಿಕ್ಕಿ. ನಾನು ನೆನ್ನೆಸ್ ಬೆಳಗನ ಅನ್ಕೊಂಡೆ, ಎಲ್ಲ ಅಲ್ಲಿ ಬಂದಲ್ಲ ನಾನು ಎಲ್ಲ. ಒಳಗಿಡ ಹಾಕಿ ಕಣಪ್ಪ. ಆಮೇಲೆ ದೊಡ್ಡ ಮನುಷ್ಯ ಎತ್ಕೊಬ. ಅದ್ರಾಗ ಏನಾಯ್ತು ನೋಡೋಣ. ಹೊಡ್ದೋಗ್ತೋ ಬಳೆ. ನಂಗೆ ಕಿರ್ಚಕ್ಕಾಗಲ್ಲ ಚಿನ್ನಿ, ಬಿಡ್ತೀನಿ ನಿಂಗೆ ಒದೆ ನಾನು ಪಕ್ಕ. ಬೀಳುತ್ತೆ ಚಿನ್ನ. ನಿಮ್ಮ ಅಂದ್ಕೊಂಡಿದ್ದೆ ನಾವು ಜೇಜಿ ಮಾಡಿದ್ದೀವಿ. ಬಿದ್ದೋಗುತ್ತೆ, ಮುಟ್ಟಂಗಿಲ್ಲ. ಮಾಮಿನ ಕೈ ಮುಗಿಬೇಕು ಅಲ್ಲೇ. ಏನು ಬೀಳುತ್ತೆ? ಸಕ್ಕರೆ ಚೀಲ ತಂದವನೆ. ಏನಮ್ಮ ಯಾಕಮ್ಮ ಹಂಗೆ ಕೂತಿದ್ದಿ ಮೂಗಿಗೆ ಬೆಳ್ಳಿಕೊಂಡು? ಓಯ್ ಕಳ ಕಳ, ನನ್ನ ಮಾಮಿ ಮಾಡ್ತೀನಿ, ನಿಂಕದಲ್ಲ. ಇಲ್ಲಿ ಏಯ್ ಮಂಗಣ್ಣಿದ್ದಂಗ ಅವನೇ. ನಾವು ಮಾಮಿ ಮಾಡ್ತೀವಿ, ನಿಂಕದಲ್ಲ. ಕಡೆ ಸಾಂಬಾರ್ಗೆ ಇಟ್ಕೊಂಡಿದ್ದೀನಿ. ಅಮ್ಮ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಡ್ತೀನಿ ಅಂತ ಎತ್ಕೊಂಡೋಗೋರೆ ಆಚೆ. ಒಟ್ಟಿಗೆ ಅನ್ನ ಸಾಂಬಾರು ಮಾಡ್ಕೊಬಿಡೋಣ ಅಂತ. ಇನ್ನೊಂದು ಕಡೆ ಕಡಲೆಬೀಜ ಹುರಿಯೋಣ ಸ್ವಲ್ಪ ನಿಪ್ಪಟ್ಟಿಗೆ ಅಂತ ಹೇಳಿ ಹುರ್ಕೋತಾ ಇದ್ದೀನಿ. ಇದು ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ. ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೋಬೇಕು. ಅಮ್ಮ ದೇವ್ರ ಪಾತ್ರೆ, ಮನೇಲಿ ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಎತ್ಕೊಂಡು ಹೋಗೈತೆ. ದಿಯಾ ಚಾರ್ವಿ ದಿಯಾ ಅಂತೀನಿ. ದಿಯಾ ರವ್ವ ಮಾಡ್ತಾಳೆ ನನಗೆ ದಿಯಾ ಅಂದರೆ. ಬೇಗ ಒಂದೇ ಸರ್ತಿ ಅನ್ನ ಸಾಂಬಾರು ಮಾಡಿಕ್ಬಿಡ್ತೀನಿ ಫ್ರೆಂಡ್ಸ್. ತಿಂಡಿ ಮತ್ತು ಅಡುಗೆ ಅಂದರೆ ಟೈಮ್ ಆಗೋಗ್ಬಿಡುತ್ತೆ ನನಗೆ. ಒಟ್ಟಿಗೆ ಒಂದೇ ಸರ್ತಿ ಮಾಡಿಟ್ರೆ ನನಗೂ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್ ನಿಪ್ಪಟ್ಟೇನು ಜಾಸ್ತಿ ಮಾಡ್ತಾಯಿಲ್ಲ. ಒಂದು 40 ಇಲ್ಲ 50 ಆಗಷ್ಟು ಮಾಡ್ಕೊತಾ ಇದ್ದೀನಿ. ಮಾಡೋದು ನಂತರ ನಮ್ಮಮ್ಮ ಏನಕ್ಕೆ ಎಲ್ಲ ಪರದಾಡ್ತೀವಿ ಅಂತಾರೆ. ಮಾಡೋದು ವರ್ಷಕ್ಕೊಂದು ಸತಿ ಹಬ್ಬ, ಆ ಟೈಮ್ನಲ್ಲಿ ಮಾಡ್ಕೋಬೇಕು. ಕುಕ್ಕರು ಕೂಡ ಕೂಗ್ತಾ ಇದೆ. ಇವಾಗ ಬೇಗ ಕಡಲೆಬೀಜ ಹುರ್ಕೊಂಡು ಮಾಡ್ಕೊತೀನಿ ಫ್ರೆಂಡ್ಸ್. 1 ಗ್ಲಾಸ್ ಕಡಲೆಬೀಜ ಹುರಿದಾಕೊಂಡಿದ್ದೀನಿ. 1 ಗ್ಲಾಸ್ ಇದೇ ಮೆಜರ್ಮೆಂಟಲ್ಲಿ ಕಡಲೆ ಕೂಡ ಹುರಿದಾಕೊತೀನಿ. ಮಿಕ್ಸಿ ಜಾರ್ಗೆ ಹುರಿದಾಕೊಂಡು ಅವೆರಡನ್ನೂ
ತರಿಯಾಗಿ ಪಲ್ಸ್ ಮಾಡ್ಕೊಂಡು ಬರಬೇಕು. 1 ಗ್ಲಾಸ್ ಕಡಲೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್, ಹಂಗೆ ಹಾಕ್ಕೊತಾ ಇದ್ದೀನಿ, ಕಡಲೆ ಏನು ಹುರ್ಕೊತಾ ಇಲ್ಲ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಬಿಸಿ ಮಾಡಿಕೊಂಡು ಅದು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಿಪ್ಪಟ್ಟು ಮಾಡ್ತಾ ಇರಲಿಲ್ಲ. ರೀಸನ್ ಏನಂದರೆ ನೆನ್ನೆ ತೆಗೆದಿಟ್ಟಿದ್ದು, ಅಂದರೆ ಕರ್ಜಿಕಾಯಿ ಮಾಡಿದ್ದು ಎಣ್ಣೆ ಎಲ್ಲ ಹಂಗೆ ಐತೆ, ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಮಾರ್ಕೆಟ್ಗೆ ಹೋಗೇ ಇಲ್ಲ, ಎದೊಳಕ್ಕೆ ಆಗಲಿಲ್ಲ. 11 ಗಂಟೆವರೆಗೂ ಕರ್ಜಿಕಾಯಿ ಮಾಡ್ಕೊಂಡು ಮಲಗಿಬಿಟ್ಟು ಹೆವಿ ಬೆನ್ನು ಆಗಿಬಿಟ್ಟಿತ್ತು, ಎದೊಳಕ್ಕೆ ಆಗಿದ್ದಿಲ್ಲ, ಮಾರ್ಕೆಟ್ಗೂ ಹೋಗಿಲ್ಲ. ಇವಾಗ ಹೂವು ಹಣ್ಣು ಅದೆಲ್ಲಿ ತರಿಸ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಕೂಡ ಹುರಿದಾಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ರುಬ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪ ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪಾದರೂ ಹಾಕ್ಕೋಬೋದು, ಪುಡಿ ಉಪ್ಪಾದರೂ ಹಾಕ್ಕೋಬೋದು, ನಿಮ್ಮ ಆಪ್ಷನ್ನು. ಪುಡಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇವಾಗ ತರಿಯಾಗಿ ರುಬ್ಕೊಂಬರ್ತೀನಿ ಇದನ್ನ ಫ್ರೆಂಡ್ಸ್. ತರಿಯಾಗಿ ರುಬ್ಕೊಂಡಿದ್ದೀನಿ. ಮಿಕ್ಸಿನ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ. ಇದ್ರದ್ದು ಏನೀಗ 1 ಗ್ಲಾಸ್ ಕಡಲೆ, 1 ಗ್ಲಾಸ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಅದ್ರ ಪ್ಲಸ್ 2 ಗ್ಲಾಸು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತೀನಿ. 2 ಗ್ಲಾಸ್ ಅಕ್ಕಿ ಹಿಟ್ಟು, 1 ಗ್ಲಾಸ್ ಕಡಲೆ ಹಿಟ್ಟು, 1 ಗ್ಲಾಸ್ ಕಡಲೆ ಪುಡಿ ಮಾಡಿಟ್ಟು, ಮತ್ತು 1 ಗ್ಲಾಸ್ ಕಡಲೆ ಬೀಜದ ಪುಡಿ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಉಪ್ಪು, ಜೀರಿಗೆ ಇಷ್ಟೇ ಹಾಕ್ಕೊಳ್ಳೋದು, ಇನ್ನೇನು ಹಾಕ್ಕೊಳ್ಳಲ್ಲ ನಾನು. ಇವಾಗ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಕಾದಿರೋ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಅಂದರೆ ಸ್ವಲ್ಪನೇ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟದಕ್ಕೆ, ಚಪಾತಿ ಹಿಟ್ಟಿಗಿಂತ ಒಂಚೂರು ಮೆತ್ತಗೆ ಮಿತ್ಕೋಬೇಕು ಹಿಟ್ಟನ್ನ. ಹಿಂದಿನ ಬಾಲನ ಬಾರೆ ಬಂಗಾರಿ, ಇಲ್ಲೇ ಕಣೆ ಉಳ್ಕೊಬರೋದು, ಬಾಳೆಕಂದು ಕಿತ್ಕೊಬರೋದು, ಬಾರವ ಜನ ಬರಲ್ಲ, ಹೋಗು. ಅಲ್ಲೇ 3 ಬಿಟ್ರಂತೆ, ಅಲ್ಲೊಂದು 3 ಗಿಡ ಬಿಟ್ರಂತೆ. ಕೆಸ್ರಂದ್ರೆ ಕೆಸ್ರ ಆಯ್ತಂತ ಕಡೆಗೆ. ಹಂಗಂತು ಎಷ್ಟು ಚೆನ್ನಾಗಿ ಕುರ್ಪಸವ್ರು ನೋಡಮ್ಮ, ಅಲ್ಲ ಎಷ್ಟಿಷ್ಟು ಅರ್ವನ ತಿಕ್ಲೈ ನಂಗೆ ಕುಕ್ಕೊಂಡು ಬಾಚಿನಿ ಉಳಾಪ್ತಾ ಇದ್ರು ಆತದ್ರೊಳಗೆ. ಯಾಕೆ ಬಾರಪ್ಪ ನೀನು, ಬಾರಪ್ಪ ಜಾಣ. ಬಾರಲೆ, ಬಾರಲೆ. ಅದನ್ನ ತಗೊಂಡಾಕ್ತೀಯಾ? ನಾನು ಹಾಕ್ತೀನಿ. ಸರಿ ಬಾ, ಆಯ್ತು. ಎಲೆ ಹೊಡೆದವಲ್ಲ ಮುಳ್ತಂತಿ ಸಂದೆಗೆ. ಅವ್ನು ಯಾರು ಹೋಗಂದ್ರು ಕೇಳು. ಅವನಿಗೆ ಚಿಂತೆ ಅಂಗನವಾಡಿಗೆ ಹೋಗ್ಬೇಕು ಅಂದ್ರೆ. ನಾವು ಯಾವಾಗಂದ್ವಪ್ಪ? ತಲೆನೋವು ಅಂದ್ಕೊಂಡು ಮಲಗ್ದೋಳು, ಎದ್ದಿರೋದೇ ಇವಾಗ. ಅಷ್ಟು ತಲೆನೋವು ಬಂದ್ಬಿಟ್ಟಿತ್ತು. ಎಣ್ಣೆಲಿ ಕಜ್ಜಾಯ ಮಾಡ್ತೀನಿ, ನಿಪ್ಪಟ್ಟು ಮಾಡ್ತೀನಿ ಅಂದ್ಕೊಂಡು ಎಣ್ಣೆಲಿ ಚೆನ್ನಾಗಿ ಆಡ್ಬಿಟ್ಟೆ. ಅದಕ್ಕೂ ಹೆಡ್ಡೇಕ್ ಬಂದ್ಬಿಟ್ಟು ಫುಲ್ಲು ತಲೆ ಸುತ್ತು, ವಾಮಿಟಿಂಗು ಹಂಗಾಗೋಗ್ಬಿಡ್ತು. ಒಂದು 10-11 ಗಂಟೆ ಆಗಿತ್ತು ಮಲಗ್ದೋಳು. ಇವಾಗೇನೆ ಎದ್ದಿರೋದು. ಇವಾಗ ಅಮ್ಮ ಹೊಲ್ದತ್ರ ಹೋಯ್ತು, ಇವಾಗ ಜಸ್ಟ್ ಹೊಲ್ದತ್ರ ಹೋಯ್ತು.
ಆಚೆ ಹೊರಗಡೆ ಕೆಲಸ ಎಲ್ಲ ಮುಗಿಸೇ ಹೋಗೈತೆ. ಕಾಂಪೌಂಡ್ ಎಲ್ಲ ಕ್ಲೀನಾಗಿ ತೊಳೆದೈತೆ. ಮತ್ತು ಬಾಳೆ ಕಂಬ ಅದು ಕುಯ್ಕೊಂಬಂದಿಟ್ಟೈತೆ. ಮತ್ತು ಆಚೆ ತೀರಾ ಆಚೆ ಕಲ್ಲೆಲ್ಲ ನೀಟಾಗಿ ತೊಳೆದಿಟ್ಟು ನೀರು ಬರ್ತಾಯಿತ್ತಲ್ಲ, ಎಲ್ಲ ಕೆಲಸ ಮುಗಿಸಿನೇ ಹೋಗೈತೆ ಮಮ್ಮಿ. ಇನ್ನು ಒಳಗಡೆ ಕೆಲಸ ಮಾಡ್ಕೋಬೇಕು. ಒಳಗಡೆ ಕೆಲಸ ಏನೈತೆ ಅಂದರೆ ಇವೆಲ್ಲ ಎತ್ತಾಕಬೇಕು. ಪಾಪುಚ್ಚ ಇಕ್ಕೋತಾನಲ್ಲ, ಅವೆಲ್ಲ ಒಣಗಿಸಿ ಎತ್ತಿಕ್ಬೇಕು ಡೈಲಿ. ಇವನ್ನೆಲ್ಲ ಎತ್ತಿಕ್ಬೇಕು. ಮನೆ ಕಸ ಗುಡಿಸಿ ಧೂಳೆಲ್ಲ ಕೊಡ್ವಿ ಮೊನ್ನೆ ಕ್ಲೀನ್ ಮಾಡ್ಕೊಂಡೈತೆ ನೀಟಾಗಿ. ದೇವ್ರ ಸಾಮಾನು ಕೂಡ ತೊಳೆದು ಒರೆಸಿ ಎತ್ತಿಕ್ಕಿ ದೇವ್ರ ಮನೆ ಮುಂದೆನೇ ಎತ್ತಿಟ್ಟು ಹೋಗೈತೆ. ಅಮ್ಮ ಬರೋ ಅಷ್ಟೊತ್ತಿಗೆ ನೀಟಾಗಿ ಒಂದು ಕಡೆಯಿಂದ ಬೆಡ್ಶೀಟೆಲ್ಲ ಒದ್ರಕೊಂಡು ಕಸ ಗುಡಿಸ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಐತೆ. ಇವಾಗ ಊಟ ಮಾಡೋದ್ರಲ್ಲ ಅಮ್ಮ ಮತ್ತು ಶೇಷ ಇಬ್ಬರೂ, ಅದು ಸ್ವಲ್ಪ ಪಾತ್ರೆ ಐತೆ. ಪಾತ್ರೆ ತೊಳೆದಾಕ್ಬಿಟ್ಟು ಸ್ವಲ್ಪ ದೋಸೆಗೆ ನೆನೆಸಿಟ್ಟೋಗೈತೆ. ದೋಸೆಗೆ ರುಬ್ಕೋಬೇಕು. ಮತ್ತು ಕಸ ಗುಡಿಸಿ ಮನೆ ನೀಟಾಗಿ ಒರೆಸ್ಕೊಬಿಟ್ರೆ ಇನ್ನು ಪದೇ ಮನೆ ಒರೆಸೋ ರಾಮಾಯಣ ಇರಲ್ಲ. ಅಪ್ಪು ಬರ್ತಾರಷ್ಟೊತ್ತಿಗೆ ಮುಖವಾಡ ಮೇಲೈತೆ ಲಕ್ಷ್ಮಿದು, ಅದು ಎತ್ಕೊಂಡು ಸ್ವಲ್ಪ ತೊಳೆದು ಅಲಂಕಾರ ಮಾಡಿಡಬೇಕು. ಕಡ್ಡಿ ಕಟ್ಟಲಿಕ್ಕೆ ಅಂದ್ಬಿಟ್ಟು ಇದೊಂದು ಕಡ್ಡಿ ಹುಡುಕೊಟ್ರಪ್ಪು. ಒಂದು ಕಡ್ಡಿ ಇಲ್ಲ ಅಂದರೂ ಆಗಲ್ಲ. ಬೆಂಗಳೂರಲ್ಲಿ ಅದು ಹೆಂಗೆ ಹಬ್ಬ ಮಾಡ್ತಿದ್ನೋ ಅನ್ಸುತ್ತೆ ಒಂದೊಂದು ಸರ್ತಿ ನನಗೆ. ಸೋಂಬೇರಿ ಬಿದ್ದು ಹೋಗಲಿಲ್ಲ. ಅಷ್ಟೊತ್ತು ಗಂಟೆ ಕೆಲಸ ಮಾಡಿದ್ದೀನಿ, ಹೋಗೋಕ್ಕಾಗಲ್ಲ ಅಂತ ಮಾರ್ಕೆಟ್ಗೆ ಹೋಗ್ದಿರೆ ಇವತ್ತು ಬರೀ 3 kg ಎಣ್ಣೆಗೆ 450 ರೂಪಾಯಿನೂ ಆಯ್ತಂತೆ. ಅಷ್ಟು ರೇಟ್ ಇದೆ ಇಲ್ಲಿ ನಮ್ಮ ಮನೆ ಹತ್ರ ತೊಗೊಳ್ಳಿಕ್ಕೆ ಹೋದರೆ. ಏನೂ ಮಾಡೋಕ್ಕಾಗಲ್ಲ, ಅವಾಗ ಹೋಗಿ ಮಾರ್ಕೆಟಲ್ಲಿ ತಗೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನು ಎಲೆ ತಂಗಿ ಭತ್ತ ಮಲ್ಲಿಗೆ ಹೂವಿಂದ ಹಾರ ತರ್ತಾ ಇದ್ದಾಳೆ. ಹಂಗಾಗಿ ಮಲ್ಲಿಗೆ ಹೂವು ಮತ್ತು ಸ್ವಲ್ಪ ಸಾಮಂತಿಗೆ ತರ್ತಾ ಇದ್ದಾಳೆ. ಹಂಗಾಗಿ ಇಲ್ಲೇ ತರೋಗು, ಮತ್ತು ಇನ್ನೇನು ಅಷ್ಟು ದೂರ ಹೋಗಿ ಬರ್ತೀಯ ಅಂದ್ಬಿಟ್ಟು ಇಲ್ಲೇ ತರಿಸ್ದೆ. ಚಿನ್ನು, ಚಾರ್ವಿಮಾ, ಏಮು ಕಳ್ಳಿ ನೀನೇ ಕಳ್ಳಿ. ಯಾರಮ್ಮ? ಏನಮ್ಮ? ನೀನು ಯಾವಾಗಲೂ ಬೀದಿಲಿ ಬಿಟ್ಟಿರಬೇಕಾ? ಹೋಗೋದು ಓಡೋರಿಂದೆ ಓಡುಕತೆ, ಬರೋರಿಂದೆ ಬಾಕತೆ ಅಂತ ಹೇಳಿದ ಮತ್ತೆ ಯಾಕೆ ಕೇಳಲ್ಲ? ಮ್ಯಾಟೆಲ್ಲ ಯಾಕೆ ತಿನ್ನೋದು ನೀನು? ಯಾಕಮ್ಮ ತಿನ್ನೋದು ನಿನ್ನ ಮ್ಯಾಟೆಲ್ಲ? ಹೇಳಿದ ಮಾತನ್ನ ಯಾಕೆ ಕೇಳಲ್ಲ ನೀನು ಅಂತ. ಫ್ರೆಂಡ್ಸ್, ನಾನು ಇಷ್ಟು ವರ್ಷ ಬ್ಯಾಂಗ್ಳೂರಲ್ಲಿ ಮಾಡಿದ್ರು ನಾನು ಬ್ಲೌಸ್ ಪೀಸಲ್ಲಿ ಸ್ಯಾರಿ ಹಾಕಿನೇ ಮಾಡ್ತಾಯಿದ್ದಿದ್ದು ವರಮಹಾಲಕ್ಷ್ಮಿ ಹಬ್ಬ. ಈ ಸರ್ತಿನೇ ಸ್ಯಾರಿಯಿಂದ ಲಕ್ಷ್ಮಿಗೆ ಸ್ಯಾರಿ ಉಡಿಸ್ತಾ ಇರೋದು. ಇಷ್ಟು ದಿವಸ 2 ಮೀಟ್ರ್ ಬ್ಲೌಸ್ ಪೀಸ್ ತಗೊಂಡು ಬ್ಲೌಸ್ ಪೀಸಲ್ಲಿ ಹಾಕಿನೇ ಮಾಡ್ತಾಯಿದ್ದೆ. ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇನ್ನೊಂದು ಏನಂದರೆ ಲಕ್ಷ್ಮಿಗೆ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಮುಖ್ಯ ಬರಲ್ಲ, ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಲೆಕ್ಕ ಬರುತ್ತೆ. ಸಂಜೆ ಆದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಸರಿ ಇನ್ನು ತಂಗಿ ಕೂಡ ಬರ್ತಾಳೆ ಅಂದ್ಬಿಟ್ಟು ಅಮ್ಮ ನಾನು ಸ್ಯಾರಿ ರ್ಯಾಪಿಂಗ್ ಕೂಡ ಮಾಡಿಕೊಂಡು ಇಬ್ಬರು ಸೇರಿಕೊಂಡು ಅದು ಕೂಡ ವೀಡಿಯೋಸ್ ತೊಗೊಂಡಿಲ್ಲ ಅಪ್ಪು. ಲೈಕ್ ಏನಂದರೆ ಚಿನ್ನು ಕೈಲಿ ಫೋನ್ ಕೊಟ್ಟಿದ್ದೆ, ಅವನು ಚಿಂಟು ನೋಡಿಕೊಂಡು ತಗೊಂಡಿಲ್ಲ. ಎಷ್ಟು ಶ್ರದ್ಧೆ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗೋಗುತ್ತೆ. ಒಂದು ಮಿಸ್ ಆದರೂ ಕೂಡ ಲಕ್ಷ್ಮೀ ದೇವಿ ಒಪ್ತಾಳಂತೆ. ರೀಸನ್ನು ನೀನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀಯ, ಎಷ್ಟು ಭಕ್ತಿಯಿಂದ ಮಾಡ್ತೀಯ ಅಂತ ಅಷ್ಟೇ ಅಂತೆ ನೋಡೋದು. ಅದೇ ಅಮ್ಮನ ಹತ್ರ ಹೇಳ್ತಾಯಿದ್ದೆ, ನಮ್ಮಮ್ಮ ನಿನಗೆ ಯಾಕೆ ಇಷ್ಟೆಲ್ಲ ಶ್ರಮೆ, ಸಿಂಪಲಾಗಿ ಬ್ಲೌಸ್ ಪೀಸಲ್ಲೇ ಹಾಕ್ಬಿಟ್ಟು ಮಾಡ್ಬೋದಾಗಿತ್ತು, ಇಷ್ಟೆಲ್ಲ ಶ್ರಮೆ ಏನಕ್ಕೆ ಅಂತಿತ್ತು. ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಮಾಡಿದಾಗ ನಮ್ಮದು ವರಮಹಾಲಕ್ಷ್ಮಿ ದಿನವೇ ಗೃಹ ಪ್ರವೇಶ ಇತ್ತು. ಆ ಟೈಮ್ನಲ್ಲಿ ಪೂಜಾರು ನಮ್ಮದಕ್ಕೆ ಸೀರೆ ಉಡಿಸಿನೇ ಮಾಡಿದ್ದು. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಗೃಹ ಪ್ರವೇಶ ಇದ್ದಿದ್ದರಿಂದ ಲಕ್ಷ್ಮಿ ಕೂಡ ಕೂರಿಸಿದ್ರಲ್ಲ, ಆ ಟೈಮ್ನಲ್ಲಿ ಸ್ಯಾರಿ ಹಾಕಿದ್ರು. ಅದಾದಮೇಲೆ ಯಾಕೆ ನಾವು ಕಂಟಿನ್ಯೂಸ್ ಆಗಿ ಸ್ಯಾರಿ ಹಾಕ್ಬಾರ್ದು ಅಂತ ಹೇಳಿ ಸರಿ ಇನ್ನು ಸ್ಯಾರಿ ಹಾಕಿನೇ ಮಾಡೋಣ ಅಂತ ಲಾಸ್ಟ್ ಇಯರ್ ಡಿಸೈಡ್ ಆಗೋಗ್ಬಿಟ್ಟಿದ್ದೆ. ಅದಾದಮೇಲೆ ನಮ್ಮ ದಾರ ಕಟ್ಕೊಡೋದು ನನಗೆ, ಆಮೇಲೆ ಅದು ಇದು ಮಾಡಿಕೊಡೋದು, ಚಿಕ್ಕ ಪುಟ್ಟ ಹೆಲ್ಪ್ನಂತೂ ಮಾಡ್ತಾಯಿತ್ತು ಅಮ್ಮ. ಆದರೂ ಕೂಡ ನನಗೆ ಕಷ್ಟ ಆಗ್ತಾಯಿತ್ತು. ರೀಸನ್ ಒಂದೇ,
ನನಗೆ ಸುಸ್ತು ತುಂಬ. ಆಮೇಲೆ 3-4 ಡೇಸಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ. ಹಂಗಾಗಿ ಹೆಂಗಪ್ಪ ಮಾಡೋದು ಏನಪ್ಪ ಮಾಡೋದು ಅನ್ನೋ ರೀತಿ ಆಗ್ತಿತ್ತು. ಬಟ್ ಆದ್ರೂ ನಾನು ತಲೆ ಕೆಡಿಸ್ಕೊಂಡಿರೆ ನನಗೆ ಸುಸ್ತಂತ ಅಂದ್ಕೊಂಡ್ಲೇ ಇಲ್ಲ. ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಅದರಲ್ಲಿ ಅಪ್ಪು ನನ್ನ ರೇಗಿಸೋದು, ಹಂಗೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿ ಬಂದಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ಹಾಗೇ ಸುಮಾರು ಹೊತ್ತೇ ಹಿಡ್ದೋಯ್ತು. ಇದೊಂದು ಚೊಂಬಿಗೆ ಅಂದರೆ ಕಟ್ಟಿ ಮಾಡೋದೇ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಚಿನ್ನು ಕೈಲಿ ಫೋನ್ ಕೊಟ್ಟಿದ್ದೆ, ಚಿನ್ನು ವೀಡಿಯೋ ಮಾಡಿಕೊಡು ಅಂತ. ಅವ್ನು ಹೆಂಗೆ ವೀಡಿಯೋ ಮಾಡಿದ್ದಾನೆ ಅಂತ ನೋಡಿ. ಲೈಕ್ ಅವನಿಗೆ ಏನೋ ಒಂದು ಬೇಗ ವೀಡಿಯೋ ಮುಗಿಸ್ಬಿಟ್ಟು ನಾನು ಫೋನ್ ಎತ್ಕೊಂಡು ಹೋಗ್ಬೇಕು ಚಿಂಟು ನೋಡಲಿಕ್ಕೆ, ಆ ಥರ ಮೈಂಡ್ಸೆಟ್ಟು. ಕಾಲು ನೀಡ್ಕೊಂಡು ಕೂತ್ಕೊಂಡು ವೀಡಿಯೋಸ್ ಮಾಡಿಕೊಡ್ತಾ ಇದ್ದಾನೆ. ಹೋಗಲಿ, ಹೆಂಗಾದರೂ ಮಾಡಿಕೊಡ್ಲಿ, ಸ್ವಲ್ಪನಾದರೂ ವೀಡಿಯೋಸ್ ಮಾಡಿಕೊಡ್ತಾನಲ್ವಾ. ಅಪ್ಪು ಕೂಡ ಇದ್ದಿರಲಿಲ್ಲ. ಅಪ್ಪು ಆಚೆ ಕಳಿಸಿದ್ವು, ಏನೋ ತರಲಿಕ್ಕಿತ್ತು, ಹಂಗಾಗಿ ಆಚೆ ಕಳಿಸಿದ್ವು. ವರಮಹಾಲಕ್ಷ್ಮಿ ಹಬ್ಬ ನನಗೆ ಎಷ್ಟು ಗೊತ್ತು ಅಷ್ಟರ ಮಟ್ಟಿಗಂತೂ ನಾನು ನಿಜವಾಗ್ಲೂ ಮಾಡ್ತೀನಿ. ಗೊತ್ತಿಲ್ಲದೆ ಇರೋದು, ನಾವು ಹೊಸ್ದಾಗಿ ಫಾಲ್ಸೋದು ಅದನ್ನೆಲ್ಲ ನಾನು ಮಾಡೋಕ್ಕೋಗಲ್ಲ. ನಾನು ಇಷ್ಟು ವರ್ಷದಿಂದ ನಾನು ಹೆಂಗೆ ಹಬ್ಬ ಮಾಡ್ಕೊಂಡು ಬಂದಿದ್ದೀನೋ ಹಂಗಂತೂ ನಿಜವಾಗ್ಲೂ ಮಾಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟಂತೂ ಶ್ರದ್ಧೆ ಭಕ್ತಿಯಿಂದ ಅಂತೂ ಮಾಡಿದ್ದೀನಿ ಹಬ್ಬ. ಎಲ್ಲದಕ್ಕೂ ಕುಂಕುಮ ಅರ್ಶಿಣದಿಂದ ಅಲಂಕಾರ ಮಾಡಿಕೊಂಡು ಅದಾದಮೇಲೆ ನಾನು ಕಳ್ಶಕ್ಕೆ ಸೀರೆ ಉಡಿಸ್ಕೊಂಡೆ. ಇನ್ನೂ ಕೆಲವ್ರು ಹೇಳ್ತಾರೆ ವರಮಹಾಲಕ್ಷ್ಮಿ ವ್ರತ ಪ್ರೆಗ್ನೆನ್ಸಿಯವ್ರು ಮಾಡಬಾರ್ದು ಅಂತ. ನಾನು ಒಂದು 3-4 ಕಡೆ ಕೇಳಿದೆ, ಯಾಕೋ ಬೇಡ ಅಂತ ಅನ್ನಿಸ್ತು. ಸರಿ ಎಲ್ಲನೂ ಮಾಡಿಕೊಡೋಣ, ರೆಡಿ ಮಾಡಿಕೊಟ್ರೆ ನನ್ನ ತಂಗಿ ಪೂಜೆ ಮಾಡ್ಕೊತಾಳೆ ಅಂದ್ಬಿಟ್ಟು ಸರಿ ಎಲ್ಲನೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದೆ. ಅಮ್ಮನ ಜೊತೆ ಅದೇ ಹೇಳ್ತಾ ಇದ್ದೆ, ನೋಡು ನನ್ನ ಕೈಯಲ್ಲಿ ಆಗಲ್ಲ ಅಂದರೆ, ನಾನು ಆಗಲ್ಲ ಅನ್ನೋದಕ್ಕಿಂತ ನಾನು ಮಾಡೋಂಗಿಲ್ಲ ಮಮ್ಮಿ. ಸೊ 5 ಮಂತ್ಸಿಗೆ ಅಲ್ವಾ, ಯಾಕೆ ಒಬ್ಬರು ನಾನು ಫೋನಲ್ಲಿ ಹೇಳಿದ್ನೇ ಕೇಳಿಸ್ಕೊಂಡಿದ್ದೆ, ಮಾಡಬಾರ್ದು 5 ಮಂತ್ ಆದಮೇಲೆ ಅಂತ. ಆಯಿತು ಎಲ್ಲನೂ ರೆಡಿ ಮಾಡಿಕೊಡ್ತೀನಿ ಮಮ್ಮಿ, ತಂಗಿ ಪೂಜೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ನಮ್ಮಮ್ಮ ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನಂತೂ ಮಾಡ್ತಾನೆ ಇತ್ತು. ಮಕ್ಕಳನ್ನ ಇಟ್ಕೊಂಡು ಈ ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋದು ಕೂಡ ತುಂಬಾ ಕಷ್ಟ ಫ್ರೆಂಡ್ಸ್. ನಾನು ಬಿಂದಿಗೆಗೆ ಇಷ್ಟು ದಿವಸ ಎಲ್ಲರೂ ಬೊಟ್ಲಡಿಕೆ ಎಲ್ಲ ಹಾಕ್ತಾರಂತೆ ನೀರು ಜೊತೆ, ಬಟ್ ನಾನು ಯಾವತ್ತೂ ಅದನ್ನು ನಡೆಸ್ಕೊಂಬಂದಿಲ್ಲ. ಬೊಟ್ಲಡಿಕೆ ಅದೆಲ್ಲ ಹಾಕೋದು ನಾನೇನು ಮಾಡ್ತೀನಿ ಅಂದರೆ, ಬಿಂದಿಗೆ ಒಳಗಡೆ ಒಂದು 5 ರೂಪಾಯಿ ಕಾಯಿನ್ಸು, ಇಲ್ಲ ನನ್ನ ಹತ್ರ ಎಷ್ಟು ಕಾಯಿನ್ ಇರುತ್ತೋ ಅಷ್ಟು ಕಾಯಿನ್ ಹಾಕ್ತೀನಿ. ಆಮೇಲೆ ಎಲೆ ಅಡಿಕೆ ಹಾಕ್ತೀನಿ, ಆಮೇಲೆ ನೀರು, ಅದ್ರ ಜೊತೆ ಡ್ರೈ ಫ್ರೂಟ್ಸ್ಗಳು ಹಾಕ್ತೀನಿ. ಇಷ್ಟನ್ನ ನಾನು ಅವತ್ತಿಂದ ನಡೆಸ್ಕೊಂಡು ಬಂದಿದ್ದೀನಿ. ಇನ್ನೂ ಕೆಲವರು ಕಮಲದ ಹೂವು ಅದು ಇದೆಲ್ಲ ಹಾಕ್ತಾಯಿರ್ತಾರೆ, ಬಟ್ ನಾನು ನಡೆಸಿಲ್ಲ ಅನ್ನೋದಕ್ಕಿಂತ ನನಗದು ಗೊತ್ತಿಲ್ಲ, ನಾನು ಯಾವತ್ತೂ ಹಾಕಿಲ್ಲ. ಹಂಗಾಗಿ ಇನ್ನು ಹೋಗ್ತಾ ತಿಳ್ಕೊಂಡು ಮಾಡೋಣ ಲಕ್ಷ್ಮೀದೇವಿ ಏನು ತಪ್ಪು ತಿಳ್ಕೊಳ್ಳಲ್ಲ, ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ಶ್ರದ್ಧೆ ಭಕ್ತಿಯಿಂದ ಮಾಡು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಮ್ಮನ ಜೊತೆ ಹೇಳ್ಕೊತ ಮಾಡ್ಕೊತಾ ಇದ್ದೆ. ಅದಾದಮೇಲೆ ನಮ್ಮಮ್ಮ ಆಯಿತು ಸೀರೆ ಕೂಡ ರ್ಯಾಪ್ ಮಾಡಿ ಇಟ್ಬಿಡು ಅಪ್ಪು, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ನನಗೂ ಬೆಳಗ್ಗೆಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅಮ್ಮನ ಹೆಲ್ಪ್ ತೊಗೊಂಡು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ತಂಗಿ ಕೂಡ ಬಂದಳು ಅವರೂರಿಂದ. ತಂಗಿ ಬಂದಮೇಲೆ ಮಕ್ಕಳ ಜೊತೆ ಕೂಡ ಆಡೋಕ್ಕೆ ಹೋಗಲೇ ಇಲ್ಲ, ಇದನ್ನು ಮಾಡಿಕೊಂಡೇ ಕೂತ್ಕೊಂಡೆ. ಅವಳು ಕೂಡ ಭತ್ತ ಹೂನಾರ ಮತ್ತು ಸಾಮಂತಿಗೆ ಹೂವು, ಮಲ್ಲಿಗೆ ಹೂವಿಂದು ಹೂನಾರ ಮತ್ತು ಸಾಮಂತಿಗೆ ಹೂವು ಎರಡೂ ಕೂಡ ತೊಗೊಂಡು ಬಂದಿದ್ಲು. ಅದೇ ಅಮ್ಮನ ಜೊತೆ ಹೇಳ್ತಾಯಿದ್ದೆ, ನೋಡು ಇದಕ್ಕೆ ಬಿಂದಿಗೆಗೆ ಏನೆಲ್ಲ ಹಾಕ್ಬೇಕಂದ್ರೆ ಕಾಸು ಮತ್ತು ಕುಂಕುಮ ಅರಿಶಿನ, ಎಲೆ ಅಡಿಕೆ ಮತ್ತು ಡ್ರೈ ಫ್ರೂಟ್ಸು ಇಷ್ಟು ಹಾಕ್ಬೇಕಮ್ಮ ಅಂತ ಹೇಳಿ ಮಾತಾಡ್ತಾಯಿದ್ದೆ. ಅಮ್ಮ ನಾನು ಆಚೆನೇ ಆಗಲೇ ಸ್ಯಾರಿ ರ್ಯಾಪಿಂಗ್ ಮಾಡ್ಕೊಂಡು ಬಂದಿದ್ದು. ನನಗೆ ಎಷ್ಟು ಮಟ್ಟಿಗೆ ಬರುತ್ತೋ ಅಷ್ಟರ ಮಟ್ಟಿಗಂತೂ ನೀಟಾಗಿ ಮಾಡಿದ್ದೀನಿ. ನನಗೆ ತುಂಬ ಅಂದರೆ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತಲೂ ಹೇಳಲ್ಲ, ಇಲ್ಲ ತುಂಬ ಚೆನ್ನಾಗಿ ಮಾಡಿಲ್ಲ ಅಂತಲೂ ಹೇಳಲ್ಲ. ನನಗೆ ಎಷ್ಟರ ಮಟ್ಟಿಗೆ ಗೊತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ವರಮಹಾಲಕ್ಷ್ಮಿ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ವರ್ಷದಿಂದನೂ.
ಈ ವರ್ಷ ಎಕ್ಸ್ಟ್ರಾ ಹ್ಯಾಡ್ ಮಾಡಿರೋದೇನೆಂದರೆ ಸ್ಯಾರಿ ಹಾಕಿದ್ದೀನಿ ಅಮ್ಮಂಗೆ, ಅಷ್ಟು ಬಿಟ್ಟರೆ ಇನ್ನೇನು ಹ್ಯಾಡ್ ಮಾಡಿಲ್ಲ. ನೋಡೋಣ, ಲಕ್ಷ್ಮೀದೇವಿ ನಡೆಸ್ಕೊಂಡು ಕೊಡಲಿ. ನಾವು ನಮ್ಮ ಕೆಪಾಸಿಟಿ ಮೀರಿದಷ್ಟು ಮಾಡ್ತಾಯಿದ್ದೀನಿ ಇವಾಗ. ಇನ್ನೂ ಚೆನ್ನಾಗಿ ಮಾಡ್ತೀನಿ, ಅದು ಅಷ್ಟು ಮಾತ್ರ ಹೇಳಬಲ್ಲೆ. ಅದಾದಮೇಲೆ ಲಕ್ಷ್ಮೀದೇವಿಗೆ ಪೂಜೆಗೆ ದುಡ್ಡಿಟ್ಟು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಕೂಡ ನಾನು ಬ್ಯಾಂಗ್ಳೂರಲ್ಲಿ ಹಂಗೆ ನಡೆಸಿರೋದು. ದುಡ್ಡಿಟ್ಟು ಪೂಜೆ ಮಾಡಿದ್ರೆ ಬಂದವ್ರ ಕಣ್ಣಿಗೆ ದೇವರು ಸಡನ್ನಾಗಿ ಹೋಗಲ್ವಂತೆ, ಕಣ್ಣಿಗೆ ದುಡ್ಡೇ ಹೋಗುತ್ತಂತೆ ಅಂತ ಅದು ಕೂಡ ಹೇಳ್ತಾರೆ. ಹಂಗೇ ಸರಿ, ಇನ್ನು ದುಡ್ಡೆಲ್ಲ ಇಟ್ಟು ನಾನು ಪೂಜೆ ಮಾಡಿಲ್ಲ. ನಮಗೆ ನಾನು ಅಮ್ಮನ ಹತ್ರ ಅದೇ ಹೇಳ್ತಾ ಇದ್ದೆ, ಪೂಜೆ ಎಲ್ಲ ಮಾಡಬಾರ್ದಮ್ಮ, ದುಡ್ಡಿಟ್ಟು ಕಣ್ಣು ದೃಷ್ಟಿ ಆಗುತ್ತಂತೆ ಅಂತ. ಮನುಷ್ಯರ ಕಣ್ಣಿಗೆ ಕಲ್ಲೇ ಕಡ್ದೋಗುತ್ತೆ ಅಂಥದ್ರಲ್ಲಿ ಅದೇ ಅಮ್ಮನ ಜೊತೆ ಹೇಳ್ಕೊಳ್ತಾ ಒಂದೊಂದೇ ಮಾತಾಡ್ಕೊತ ರೆಡಿ ಮಾಡ್ತಾಯಿದ್ದೆ. ನಮ್ಮಮ್ಮ ನಾನು ಒದ್ದಾಡೋದು ನೋಡೋಕ್ಕಾಗ್ದಿರೆ ತುಂಬ ಹೆಲ್ಪ್ ಮಾಡ್ತಿತ್ತು. ಆಮೇಲೆ ಮುಖವಾಡಕ್ಕೂ ಅಷ್ಟೇ ನೀಟಾಗಿ ಗೋಮೂತ್ರದಿಂದ ತೊಳೆದ್ಬಿಟ್ಟು, ಗೋಮೂತ್ರ, ನೀರು, ಹಾಲು ತೊಳೆದ್ಬಿಟ್ಟು ಆಮೇಲೆ ಅದಕ್ಕೂ ಕೂಡ ನನಗೆ ಎಷ್ಟು ಮಟ್ಟಿಗೆ ಬರುತ್ತೋ ಅಷ್ಟರ ಮಟ್ಟಿಗೆ ಅಲಂಕಾರ ಮಾಡ್ಕೊತಾ ಇದ್ದೆ. ಅಲಂಕಾರ ಮಾಡಿಬಿಟ್ಟು, ಯಾಕಂದರೆ ತುಂಬ ತಾಳ್ಮೆ ಇರಬೇಕು ಇದಕ್ಕೆಲ್ಲ. ನನಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟರ ಮಟ್ಟಿಗಂತೂ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇಷ್ಟು ತಾಳ್ಮೆ ಬರೋದು ತುಂಬ ಕಮ್ಮಿ ಅಂತ ಹೇಳ್ತಾರೆ. ನನಗೆ ಈಗ 5 ಮಂತ್ಸ್ ಇರೋದ್ರಿಂದ ನನಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಓಕೆ, ಇಷ್ಟು ತಾಳ್ಮೆ ಇದ್ದರೆ ಏನು ಬೇಕಾದ್ರೂ ಜಯಿಸ್ಬೋದು. ಅದಾದಮೇಲೆ ಅಮ್ಮ ನನಗೆ ಅದಾಕಪ್ಪ ಇದಾಕಪ್ಪ ಅಂತ ಹೇಳ್ತಾನೆ ಇತ್ತು. ಆದರೂ ಕೂಡ ನನಗೆ ಅಮ್ಮ ಏನೇ ಹೇಳಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಾನು ಅದನ್ನ ಅಲ್ಲಿಂದ ಎತ್ತಾಕೋದು, ಎತ್ತಾಕೋದು ಅದು ಮಾಡ್ತಾನೆ ಇರ್ತೀನಿ. ಆದಷ್ಟು ತಂಗಿ ಕೂಡ ಹೆಲ್ಪ್ ಮಾಡಿದ್ಲು, ಎಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೊಗೊಂಡಿರೋದು ಸ್ವಲ್ಪ ವಿಡಿಯೋ. ಹೂವೆಲ್ಲ ಹಾಕಿ ದೀಪ ಹಚ್ಚೋ ಟೈಮ್ನಲ್ಲಿ ತೊಗೊಂಡಿದ್ದು. ಅಂದರೆ ಹಬ್ಬದ ದಿವಸ ಬೆಳಗಿನ ಜಾವ 4 ಗಂಟೆಯಲ್ಲಿ ಎಲ್ಲ ದೇವ್ರ ಮುಂದೆ ಮಡ್ಲಕ್ಕಿ ಎಲ್ಲ ಇಟ್ಟು ಪೂಜೆ ಮಾಡಲಿಕ್ಕೆ ರೆಡಿ ಮಾಡಲಿಕ್ಕೆ ಅಂತ ಎದ್ವಲ್ಲ, ಆ ಟೈಮ್ನಲ್ಲಿ ತೊಗೊಂಡಿರೋದು ವೀಡಿಯೋಸ್ ಇದು ಸ್ವಲ್ಪ. ಫ್ರೆಂಡ್ಸ್ ನೋಡಿ, ಇಷ್ಟರ ಮಟ್ಟಿಗೆ ನಮ್ಮನೆ ಲಕ್ಷ್ಮಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನನಗಂತೂ ನಿಜವಾಗ್ಲೂ ನಿದ್ದೆ ಬೇರೆ ಇಲ್ಲ ಒಂದು ಕಡೆ. ಆಮೇಲೆ ತಂಗಿನೇ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಮಾಡಿಕೊಟ್ಲು. ತುಂಬ ಹೆಲ್ಪ್ ಮಾಡ್ತಾಳೆ. ಖುಷಿ ಏನಂದರೆ ಬೆಳಗ್ಗೆ ಎದ್ದು ಹೂವು ಹಾಕ್ಕೊಂಡು ಪೂಜೆ ಮಾಡೋ ರೀತಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಮಲ್ಕೊಂಡೆ ನಾನು. ಅಂದರೆ 3 ತಟ್ಟೆ ಕೂಡ ರೆಡಿ ಮಾಡಿದ್ದೆ. ಒಂದು ಸ್ವೀಟ್ಸ್ಗಳದ್ದು, ಇನ್ನೊಂದು ಮಡ್ಲಕ್ಕಿದು, ಇನ್ನೊಂದು ಲೈಕ್ ಫ್ರೂಟ್ಸ್ಗಳದ್ದು, ಮಡ್ಲಕ್ಕಿಗಳದ್ದು ಇಷ್ಟು ಕೂಡ ರೆಡಿ ಮಾಡಿಕೊಂಡು ಇಟ್ಬಿಟ್ಟೆ ಮಲಗಿದ್ದು. ಮತ್ತು ಇನ್ನೇನು ಮನೆಯೆಲ್ಲ ಒರೆಸಿದ್ವಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಇನ್ನೇನಕ್ಕೆ ದೇವ್ರಿಗೆ ಕೂಡ ರೆಡಿ ಮಾಡಿದ್ದೀವಿ, ಒಳಗೆ ಊಟ ಮಾಡೋದು ಅಂದ್ಬಿಟ್ಟು ನಾನು, ನನ್ನ ತಂಗಿ, ಅಮ್ಮ ಎಲ್ಲ ಮನೆ ಮುಂದೆ ಪ್ಯಾಸೇಜಲ್ಲಿ ಇಟ್ಕೊಂಡು ಇವತ್ತು ಊಟ ಮಾಡಿದ್ವು. ಅಮ್ಮ ಅದೇ ಹೇಳ್ತಾಯಿತ್ತು, ಅಯ್ಯೋ ಇಷ್ಟೊತ್ತಲ್ಲಿ ಆಚೆ ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಬಟ್ ಏನಾಗಲ್ಲ ಬಿಡು ಮಮ್ಮಿ ಅಂದ್ಬಿಟ್ಟು ಪ್ಯಾಸೇಜಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡಿ ಉಳಿದಿರೋ ಪಾತ್ರೆ ಕೂಡ ತೊಳೆದಿಟ್ಟೆ ಮಲ್ಕೊಂಡಿದ್ದು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಹೀಗಿತ್ತು. ನಿಮಗೇನಾದರೂ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ ಐಕನ್ ಕೂಡ